RV University, it's the third campus of RV groups. ಸೊ ನೀವೇನಾದ್ರೂ ಫಸ್ಟ್ ಕ್ಯಾಂಪಸ್ ಅಲ್ಲಿ ನೀವು ರ್ಯಾಂಕ್ ಮತ್ತೆ ಬಜೆಟ್ ಇಂದ ನಿಮ್ಗೆ ಏನಾದ್ರೂ ನಿಮ್ ಡ್ರೀಮ್ ಸ್ಟಾಪ್ ಆಗಿದ್ರೆ ದೆನ್ ಡೋಂಟ್ ವರಿ, ದಿಸ್ ಇಸ್ ಅ ಬೆಸ್ಟ್ ಆಲ್ಟರ್ನೇಟ್ ಆಪ್ಷನ್ ಅಂತ ಹೇಳ್ಬೋದು. ವೆಲ್ಕಮ್ ಟು ಕೆರಿಯರ್ ಮುದ್ರಾ, ಯೋರ್ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಯೋರ್ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ನೀಡ್ಸ್. ಸೊ ಈ ವಿಡಿಯೋದಲ್ಲಿ RV ಯೂನಿವರ್ಸಿಟಿ ಬಗ್ಗೆ ಓವರ್ವ್ಯೂ ತಿಳ್ಕೊಳ್ಳೋಣ. KCET ಕ್ಲೋಸಿಂಗ್ ಕಟ್ ಆಫ್ ಹೆಂಗಿದೆ, ಫೀಸ್ ಸ್ಟ್ರಕ್ಚರ್ಸ್ ಹೆಂಗಿದೆ ಇನ್ ಮ್ಯಾನೇಜ್ಮೆಂಟ್ ಕೋಟಾ, ಮತ್ತೆ ಪ್ಲೇಸ್ಮೆಂಟ್ಸ್ ಹೆಂಗಿದೆ ಈ ಕಾಲೇಜ್ನಲ್ಲಿ, ಕಾಲೇಜ್ ಜಾಯ್ನ್ ಆಗೋದು ವರ್ತ್ ಇಟ್ಟಾ ಇಲ್ವಾ ಅಂತೆಲ್ಲ ತಿಳ್ಕೊಳ್ಳೋಣ. ಸೊ ಓವರ್ವ್ಯೂ ನೋಡ್ಬೇಕಂದ್ರೆ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 2021. ಮತ್ತೆ ಇದು RV ಮೇನ್ ಕ್ಯಾಂಪಸ್ ಆದ ಕೆಂಗೇರಿನಲ್ಲಿ ಈ ಕ್ಯಾಂಪಸ್ ಕೂಡ ಇದೆ, ಈ ಕಾಲೇಜ್ ಕ್ಯಾಂಪಸ್ ಕೂಡ ಇದೆ. ಅಂಡ್ ಇಟ್ಸ್ ಅ ಪ್ರೈವೇಟ್ ಯೂನಿವರ್ಸಿಟಿ, ಸ್ಟೇಟ್ ಪ್ರೈವೇಟ್ ಯೂನಿವರ್ಸಿಟಿ ಮ್ಯಾನೇಜ್ಡ್ ಬೈ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅಂಡ್ UGC ರೆಕಗ್ನಿಷನ್ ಕೂಡ ಇದೆ. ಅಂಡ್ ಇಟ್ ಬಿಲ್ಟ್ ಬೈ ಅ ಸ್ಟ್ರಾಂಗ್ 8 decades ಆಫ್ ಲೆಗಸಿ ಆಫ್ RV ಎಜುಕೇಶನಲ್ ಟ್ರಸ್ಟ್ ಅವರು ಇಂದ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಂಡ್ ಇಟ್ ಆಫರ್ಸ್ ಅ ಬೇರೆ ಬೇರೆ ಇಂಜಿನಿಯರಿಂಗ್ ಅಲ್ಲದೆ ಡಿಸೈನ್, ಆರ್ಟ್ಸ್, ಬಿಸ್ನೆಸ್, ಎಕನಾಮಿಕ್ಸ್ ಅಂಡ್ ಲಾ, ಈ ಎಲ್ಲಾ ಬ್ರಾಂಚಸ್ ಕೂಡ ಈ ಕಾಲೇಜಿನಲ್ಲಿ ಇದೆ. ನೆಕ್ಸ್ಟ್ ಇಲ್ಲಿ ಮೋಡ್ಸ್ ಆಫ್ ಅಡ್ಮಿಷನ್ಸ್ ನೋಡ್ಬೇಕಂದ್ರೆ ಇಲ್ಲಿ KCET ಇಂದ ಅಡ್ಮಿಷನ್ಸ್ ಪಡೆಯಬಹುದು, JE ಮೇನ್ಸ್ ಇಂದ ಅಡ್ಮಿಷನ್ಸ್ ಪಡೆಯಬಹುದು, ಮತ್ತೆ ಮ್ಯಾನೇಜ್ಮೆಂಟ್ ಕೋಟಾ ಇಂದ ಅಡ್ಮಿಷನ್ಸ್ ಪಡೆಯಬಹುದು. ಇಲ್ಲಿ ಕಾಮೆಟ್ಕೆ ಇಂದ ಅಡ್ಮಿಷನ್ಸ್ ಇಲ್ಲ. ನೆಕ್ಸ್ಟ್ ಯಾವ್ಯಾವ ಕೋರ್ಸಸ್ ಆಫರ್ ಮಾಡ್ತಾರೆ ಅಂತ ನೋಡಿದ್ರೆ ಇವರು BTech ಹಾನರ್ಸ್ ಅಂತ ಡಿಗ್ರಿ ಕೊಡ್ತಾರೆ. ಸೊ ನೀವು ಗ್ರಾಜುಯೇಷನ್ ಆದ್ಮೇಲೆ ನಿಮ್ ಸರ್ಟಿಫಿಕೇಟ್ ಮೇಲೆ BTech ಹಾನರ್ಸ್ ಅಂತ ಇರುತ್ತೆ. ಮತ್ತೆ ಇಲ್ಲಿ ಸ್ಪೆಷಲೈಸೇಷನ್ ನೋಡ್ಬೇಕಂದ್ರೆ CSE AI/ML, CSE ಡೇಟಾ ಸೈನ್ಸ್, CSE ಕ್ಲೌಡ್ ಕಂಪ್ಯೂಟಿಂಗ್ ಮತ್ತೆ CSE ಸೈಬರ್ ಸೆಕ್ಯೂರಿಟಿ, ಈ ಎಲ್ಲ ಸ್ಪೆಷಲೈಸೇಷನ್ಸ್ ಇದೆ. ಬಟ್ ಇದು ಜಸ್ಟ್ ಕಮ್ಸ್ ಅಂಡರ್ ಒನ್ ಕೋರ್ಸ್ ಅಲ್ಲಿ CSE ಹಾನರ್ಸ್ ಒಳಗಡೆ ಈ ಎಲ್ಲ ಸ್ಪೆಷಲೈಸೇಷನ್ಸ್ ಬರುತ್ತೆ. ನೆಕ್ಸ್ಟ್ ಫೀಸ್ ಸ್ಟ್ರಕ್ಚರ್ಸ್ ನೋಡ್ಬೇಕಂದ್ರೆ KCET ಇಂದ ಅಡ್ಮಿಷನ್ಸ್ ಪಡೆದ್ರೆ 1,10,000 per year ವರೆಗೂ ಫೀಸ್ ಇರುತ್ತೆ. JE ಮೇನ್ಸ್ ಕೋಟಾ ಇಂದ ಅಡ್ಮಿಷನ್ಸ್ ಪಡೆದ್ರೆ 5 lakhs per year ವರೆಗೂ ಫೀಸ್ ಇರುತ್ತೆ. ಅಂಡ್ ಮ್ಯಾನೇಜ್ಮೆಂಟ್ ಕೋಟಾ ಇಂದ ಅಡ್ಮಿಷನ್ಸ್ ಪಡೆದ್ರೆ 10 lakhs per year ವರೆಗೂ ಫೀಸ್ ಇರುತ್ತೆ. ಮತ್ತೆ ಇಲ್ಲಿ KCET 2025 ಕ್ಲೋಸಿಂಗ್ ಕಟ್ ಆಫ್ ನೋಡ್ಬೇಕಂದ್ರೆ 9,773 ವರೆಗೂ ಹೈಯೆಸ್ಟ್ ಕಟ್ ಆಫ್ ಹೋಗಿದೆ. ಸೊ ಈ ಏನಾದ್ರು ಸ್ಟೂಡೆಂಟ್ಸ್ ಈ ರ್ಯಾಂಕ್ ಒಳಗಡೆ ಇದ್ರೆ ಈ RV ಯೂನಿವರ್ಸಿಟಿಗೆ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಪ್ಲೇಸ್ಮೆಂಟ್ಸ್ ರೆಕಾರ್ಡ್ ನೋಡ್ಬೇಕಂದ್ರೆ ಇಲ್ಲಿ ಆವರೇಜ್ ಪ್ಲೇಸ್ಮೆಂಟ್ಸ್ ಬಂದು 8 lakhs per annum ವರೆಗೂ ಇದೆ. ಮತ್ತೆ ಹೈಯೆಸ್ಟ್ ಬಂದು 43.5 lakhs per annum ವರೆಗೂ ಇದೆ. ಸೊ ಇದು ಇಟ್ಸ್ ಅ ನ್ಯೂ ಕ್ಯಾಂಪಸ್, ಬಟ್ ಸ್ಟಿಲ್ ಇಲ್ಲಿ ಆವರೇಜ್ ಪ್ಲೇಸ್ಮೆಂಟ್ಸ್ 8 lakhs ಇದೆ. ಸೊ ಇಟ್ಸ್ ಕಂಪೇರ್ ಟು ಅದರ್ ಕಾಲೇಜಸ್, ಇಟ್ಸ್ ಇಲ್ಲಿ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ವೆರಿ ಗುಡ್ ಆಗಿ. ಸೊ ಕೊನೆಯದಾಗಿ ಈ ಕಾಲೇಜ್ ಯಾಕೆ ಚೂಸ್ ಮಾಡಬೇಕು, ಇಸ್ ಇಟ್ ವರ್ತ್ ಇಟ್ ಅಂತೆಲ್ಲ ನೋಡ್ಬೇಕಂದ್ರೆ ಇಟ್ಸ್ ಬ್ಯಾಕ್ಡ್ ಬೈ ಅ RV ಲೆಗಸಿ ಫಾರ್ ದರ್ ಅಕಾಡೆಮಿಕ್ ಎಕ್ಸಲೆನ್ಸ್. ಮತ್ತೆ ಇಲ್ಲಿ ಮಾಡರ್ನ್ ಅಂಡ್ ಇಂಡಸ್ಟ್ರಿ ಓರಿಯೆಂಟೆಡ್ ಇಂಜಿನಿಯರಿಂಗ್ ಕರ್ಕ್ಯುಲಮ್ ಕೂಡ ಇದೆ. ಅಂಡ್ ಇಟ್ಸ್ ಅ ಪ್ರೈವೇಟ್ ಸ್ಟೇಟ್ ಯೂನಿವರ್ಸಿಟಿ ಆಗಿರೋದ್ರಿಂದ ಕಾಲೇಜೇ ಎಲ್ಲ ಡಿಸೈಡ್ ಮಾಡ್ತಾರೆ. ದೇರ್ ಎಕ್ಸಾಮ್ಸ್, ಕರಿಕ್ಯುಲಮ್ ಎಲ್ಲಾನು ಕಾಲೇಜ್ ಅವರೇ ಡಿಸೈಡ್ ಮಾಡ್ತಾರೆ. ಮತ್ತೆ ಇಲ್ಲಿ ಸ್ಟ್ರಾಂಗ್ RV ಅಲ್ಯೂಮಿನೈ ನೆಟ್ವರ್ಕ್ ಇರುತ್ತೆ ಆಲ್ ಓವರ್ ವರ್ಲ್ಡ್. ಸೊ ನೀವು ಜಾಬ್ಸ್ಗಾಗ್ಲಿ ಏನಾದ್ರು ಫೀಡ್ಬ್ಯಾಕ್ಸ್ಗೆ ಏನಾದ್ರು ನೋಡ್ಬೇಕಂದ್ರೆ in LinkedIn and Instagram they'll be having an association, you can contact them. ಮತ್ತೆ ಇಲ್ಲಿ experienced faculty with academic and industrial exposure ಕೂಡ ಸಿಗುತ್ತೆ. ಅಂಡ್ ಈ ಕಾಲೇಜ್ ಬಂದು ಮೇನ್ ಕ್ಯಾಂಪಸ್ ಆದ ಕೆಂಗೇರಿನಲ್ಲೇ ಕ್ಯಾಂಪಸ್ ಕೂಡ ಇದೆ. ಸೊ ಇದೇ ತರ ಈ ಕಾಲೇಜ್ ನಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಅಥವಾ ಕೌನ್ಸಿಲಿಂಗ್ ಗೈಡೆನ್ಸ್ ಏನಾದ್ರು ನೋಡ್ತಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.